ಕಿತ್ತಿ ಬಿಸಾಕ್ ಬಿಡ್ಬೇಕು ನೋಡಿ ಸರ್. ಪ್ರತಿಯೊಂದು ಗಿಡದಲ್ಲಿ ಹೂವು ಪಿಂದೆ ಎಲ್ಲ ಇದೆ. ಬರೀ 80 ರೂಪಾಯಿ ಸರ್ ಇದು ಗಿಡ. ನೋಡಿ ಸರ್, ನೀವು ನೋಡ್ಬೋದು ಕಾಯಿ ಇವೆಲ್ಲ ಈ ತರ ಪಿಂದೆ ಬರೋದೆಲ್ಲ ಕಿತ್ಕೋಬೇಕು. ಬ್ಲಾಕ್ ಡೈಮಂಡ್ ಇದೆ, ತೈವಾನ್ ಪಿಂಕ್ ಇದೆ. 1 ಎಕರೆಗೆ 15 ಲಕ್ಷ ರೂಪಾಯಿ ದುಡಿಬೋದು ಸರ್. ಇದು ಸೀಟ್ಲೆಸ್ ಅಂತಾನೆ ಇಟ್ಕೊಳ್ಳಿ. ಇದು ಕೆಂಪು ಕಲರ್ ಬರುತ್ತೆ ಸರ್. ಇದು ನೀವು ಏನ್ ನೋಡ್ತಾ ಇದೀರಾ, ಇದು ತೈವಾನ್ ಪಿಂಕ್ ವೆರೈಟಿ 3 kg ಬ್ಯಾಗಲ್ಲಿ ಇದೆ. ಇದು ಗಿಡ ನೀವು ನೋಡ್ಬೋದು ಇಲ್ಲ, 3 kg ಬ್ಯಾಗ್ ಸರ್. ಇದು ನಿಮ್ಗೆ 100 ರೂಪಾಯಿ ಕೊಡ್ತೀನಿ ಗಿಡ. ಬೇರೆ ಕೋಕೋ ಫಿಟ್ ಅಲ್ಲಿ ಇದೆ, ಅದು ಬರೀ 80 ರೂಪಾಯಿ ಇದೆ ಗಿಡ. ಇದು ತೈವಾನ್ ಪಿಂಕ್ ವೆರೈಟಿ ಅಂತ. ಇದು ನಾವು ತೋಟ ಮಾಡಿದ್ದೀವಿ. ಇದು 3 kg ಬ್ಯಾಗ್ ಹಾಕಿದ್ದೀವಿ. ಹೈಟ್ 2 ಅಡಿ ಇದೆ. ಇದು 2.5 ಅಡಿ ಬರುತ್ತೆ. ಈ ಬ್ಯಾಚ್ ಫುಲ್ 100 ರೂಪಾಯಿ ಇದೆ ಸರ್. 100 ರೂಪಾಯಿ ರೇಟ್ ಹಂಗೆ ಕೊಡ್ತಾ ಇದೆ ಸರ್. ಸರ್ ಇದು ಇಳುವರಿ ಟೈಮಿಂಗ್ ಬಂದ್ಬಿಟ್ಟು ಬರೀ 3 ತಿಂಗಳಿಗೆ ನಿಮ್ಗೆ ನೋಡಿ ಸರ್. ಹೂವು ಪಿಂದೆ ಕಾಯಿ ಪ್ರತಿಯೊಂದು ಗಿಡದಲ್ಲಿ ಕಾಯಿ. ಇಲ್ಲಿ ನೋಡಿ ಸರ್, ಚಿಕ್ಕ ಗಿಡ ತೋರಿಸ್ತೀನಿ ನೋಡಿ ಸರ್. ಹೂವು ಪಿಂದೆ ನೋಡಿ ಸರ್, ಪ್ರತಿಯೊಂದು ಗಿಡದಲ್ಲಿ ಹೂವು ಪಿಂದೆ ಎಲ್ಲ ಇದೆ. ಪ್ಯಾಕೆಟ್ ಅಲ್ಲೇ ಇದು ಕ್ರಾಪ್ ಬಿಟ್ಬಿಡುತ್ತೆ ಸರ್. ಇದು ಕ್ರಾಪ್ ಬಗ್ಗೆ ಏನು ಟೆನ್ಷನ್ ತಗೊಳ್ಳೋಂಗೆ ಇಲ್ಲ. ನಾಟಿ ಮಾಡಿದ 8 ತಿಂಗಳು ನಮ್ಮ ಹೈಟ್ ಗಿಡ ಬೆಳೆಸ್ಕೊಂಡು ಆಮೇಲೆ ಕ್ರಾಪಿಗೆ ಬಿಡಬೇಕು. ಇದು ನಾಟಿ ಮಾಡಿದ್ದು ತಕ್ಷಣನೇ 3 ತಿಂಗಳಿಗೆಲ್ಲ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ರಾಪ್ ಇಟ್ಕೋಬಾರ್ದು. 6 ತಿಂಗಳು 7 ತಿಂಗಳು 8 ತಿಂಗಳು ಗಿಡ ಆಗೋ ಗಂಟನೂ ಕ್ರಾಪ್ ಅದ್ರಲ್ಲಿ ಇಟ್ಕೋಬಾರ್ದು. ಸ್ಯಾಂಪಲ್ಗೆ 3 ತಿಂಗಳು ಗಿಡ ಆಗಿದ್ಮೇಲೆ 1-2 ಕಾಯಿ ಬಿಟ್ಕೋಬೋದು ನೀವು ಸ್ಯಾಂಪಲ್ಗೆ ಅಂತ. ಗಿಡ ಫುಲ್ ಇಡಬಾರ್ದು. ನಿಮಗೆ 100 ಕಾಯಿನಿಂದ 150 ಕಾಯಿ ಬಿಡುತ್ತೆ. ಎಲ್ಲ ಕಿತ್ತಿ ಬಿಸಾಕ್ಬಿಟ್ಟು ಸೆಲೆಕ್ಷನ್ ಮಾಡಿ ಒಂದು 4-5 ಕಾಯಿ 3 ತಿಂಗಳು ಗಿಡ ಆಗಿದ್ಮೇಲೆ ಇಟ್ಕೋಬೋದು ಬೇಕಂದ್ರೆ. ಇಲ್ಲ ನಮ್ಗೆ ಬೇಡ 8 ತಿಂಗಳವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿದ್ರೆ ಫುಲ್ ತೆಗೆದು ಒಂದು ಹೂವು ಪಿಂದೆ ಎಲ್ಲ ತೆಗೆದು ಗಿಡ ಬೆಳೆಸ್ಕೊಂಡು ಆಮೇಲೆ ಕ್ರಾಪಿಗೆ ಬಿಡ್ಬೋದು. ಕನಿಷ್ಠ ಪಕ್ಷ ವರ್ಷ ಹಿಡಿದು ಬರ್ತಾ ಇರುತ್ತೆ ಸರ್. ಇದು ಬಲ್ಕಲ್ಲಿ ರೈತರು ಮಾಡೋದ್ರಿಂದ ಎಕರೆಗಡ್ಲೆ 1 ಎಕರೆಗೆ 15 ಲಕ್ಷ ರೂಪಾಯಿ ದುಡಿಬೋದು ಸರ್. ಇದು ನೀವು ನೋಡ್ಬೋದು, ಇಡೀ ಸಾಲಲ್ಲಿ ಹೂವು ಪಿಂದೆ ಎಲ್ಲ ಪ್ಯಾಕೆಟ್ ಅಲ್ಲೇ ಹೂವು ಪಿಂದೆ ಕಾಣಿಸ್ತಾ ಇದೆ ಸರ್. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ. ಸಿಂಗಲ್ ಕಾಯಿ ಹಿಡ್ದಿದೆ. ಪ್ಯಾಕೆಟ್ ಅಲ್ಲಿ ಇದೆ ಗಿಡ ಸರ್. ಇದು ನೀವೇನ್ ನೋಡ್ತಾ ಇದ್ದೀರಾ, ಇದು ರೆಡ್ ಡೈಮಂಡ್ ಅಂತ ಸರ್. ಇದರಲ್ಲಿ ಇದು ಸೀಟ್ಲೆಸ್ ಸರ್. ಇದು ಬೀಜ ಬರಲ್ಲ ಇದರಲ್ಲಿ. ತೈವಾನ್ ಪಿಂಕ್ ಅಲ್ಲಿ ಬೀಜ ಬರುತ್ತೆ, ಅದು ಪಿಂಕ್ ಕಲರು. ಇದು ರೆಡ್, ಇದು ಜಪನೀಸ್ ರೆಡ್ ಅಂತ, ರೆಡ್ ಡೈಮಂಡ್ ಅಂತಾರೆ ಇದಕ್ಕೆ. ಇದ್ರಲ್ಲಿ ಬೀಜ ಬರಲ್ಲ ಸರ್. ಕನಿಷ್ಠ ಪಕ್ಷ 3-4 ಬೀಜ ಸಿಗ್ಬೋದು ನಿಮ್ಗೆ. ಇಡೀ ಕಾಯಲ್ಲಿ ಅಷ್ಟೇ 4-5 ಬೀಜ ಸಿಗುತ್ತೆ. ಸೀಟ್ಲೆಸ್ ಅಂತಾನೆ ಇಟ್ಕೊಳ್ಳಿ. ಇದು ಕೆಂಪು ಕಲರ್ ಬರುತ್ತೆ. ಇದು ಮುಂಚೆ 150, 250, 300 ರೂಪಾಯಿ ಹಂಗಿತ್ತು ಗಿಡ. ಇವಾಗ ನಮ್ಮ ನರ್ಸರಿಯಲ್ಲಿ ಬರೀ 100 ರೂಪಾಯಿಗೆ ಕೊಡ್ತಾ ಇದ್ದೀವಿ ಈ ಗಿಡನು. ಬುಕ್ ಮಾಡ್ಕೋಬೇಕು. ಗಿಡ ಅಲ್ಲ, ಎಷ್ಟು ಗಿಡ ಬೇಕು 1 ತಿಂಗಳು ಮುಂಚೆ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಇದು ರೆಡ್ ಡೈಮಂಡ್ ಆಗಲಿ ಬ್ಲಾಕ್ ಡೈಮಂಡ್ ಆಗಲಿ ಕೊಡ್ತೀವಿ ಸರ್. ಜಪನೀಸ್ ಅಲ್ಲಿ ಬ್ಲಾಕ್ ಡೈಮಂಡ್ ಇದೆ, ನಾವು ತೈವಾನ್ ಪಿಂಕ್ ಇದೆ, ಅಲಹಾಬಾದ್ ಸಫೇದ ಇದೆ, ತೈವಾನ್ ವೈಟ್ ಇದೆ. ಯಾವುದೇ ಗಿಡ ಬೇಕು ನಿಮ್ಮ ಪೇರ್ಲೆಯಲ್ಲಿ ನಮ್ಮಲ್ಲಿ ಸಿಗುತ್ತೆ ಸರ್. ಎಂಥ ವೆರೈಟಿ ಆದರೂ ಕೇಳಿ ನೀವು. ಗೋಲ್ಡನ್ ಇದೆ, ಪ್ರತಿಯೊಂದೂ ಇದೆ. ಇದು ಬಂದ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಜಪನೀಸ್ದು ಸರ್. ಇದು ಶೀಟ್ಲೆಸ್, ಇದು ಜಪನೀಸ್ ರೆಡ್ ಅಂತ ಹೇಳ್ತೀವಿ. ಇದು ರೆಡ್ ಡೈಮಂಡ್ ಅಂತ. ಈ ಗಿಡ ನಮ್ಮ ಹತ್ರ ಸುಮಾರು ಸ್ಟಾಕ್ ಇದೆ ಸರ್. ಒಂದು 5,000 ಗಿಡ ಮೇಲೆ ಇದಾವೆ. ಬಟ್ ಬುಕ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಗಿಡ, ಇನ್ನೂ ಹೈಟ್ ಗಿಡನೂ ನಾನು ಕೊಡ್ತೀನಿ ಸರ್. ನೋಡಿ ಸರ್, ಇದರಲ್ಲಿ ಕಾಯಿ ಹಿಡ್ದಿದೆ, ನೀವೇ ನೋಡ್ಬೋದು. ಪ್ಯಾಕೆಟ್ ಅಲ್ಲೇ ಕಾಯಿ ಇದೆ, ಹೂವು ಪಿಂದೆ ಬರ್ತಾ ಇರುತ್ತೆ. ಇದನ್ನು ನಾಟಿ ಮಾಡಿದ 3 ತಿಂಗಳಿಗೆಲ್ಲ ಕ್ರಾಪ್ ಬರುತ್ತೆ. ಬಟ್ ಇದನ್ನು 8 ತಿಂಗಳ ಮೇಲೆ ನೀವು ಗಿಡ ಚೆನ್ನಾಗಿ ಬೆಳೆಸ್ಕೊಂಡು 10 ತಿಂಗಳು ಆದ್ರೇನು 1-2 ತಿಂಗಳು ಜಾಸ್ತಿ ಇದು ಚೆನ್ನಾಗಿ ಬೆಳೆಸ್ಕೊಂಡು ರೆಡ್ ಡೈಮಂಡ್ ಅಲ್ಲಿ ಕಾಯಿ ಬಿಟ್ರೆ ಒಳ್ಳೇದು. 10 ತಿಂಗಳದ್ದು ಗಿಡ ಆಗಿದ್ಮೇಲೆ ಕಾಯಿ ಬಿಟ್ಕೊಂಡು ಮಾರಾಟಕ್ಕೆ ಬಿಟ್ಕೊಂಡ್ರೆ ಒಳ್ಳೇದು. ಅಷ್ಟು ಗಂಟೆ ಕಿತ್ತಿ ಬಿಸಾಕ್ಬೇಕು ಸರ್ ಕಾಯಿ. ಈ ತರ ಬರೋದಲ್ಲ, ಇವೆಲ್ಲ ಈ ತರ ಪಿಂದೆ ಬರೋದೆಲ್ಲ ಕಿತ್ಕೋಬೇಕು, ಕಿತ್ತಿ ಬಿಸಾಕ್ ಬಿಡ್ಬೇಕು, ಯೂಸ್ ಮಾಡ್ಕೋಬಾರ್ದು. ಈ ತರ ಗಿಡ ನೀಟಾಗಿ ಬೆಳೆಸ್ಕೊಂಡು ನಾಟಿ ಮಾಡಿ ಆಮೇಲೆ ಕಾಯಿಗೆ ಬಿಡ್ಬೇಕು ಸರ್. ಇದು ನಿಮ್ಗೆ ವರ್ಷದಲ್ಲಿ 20-25 ಲಕ್ಷ ಇದ್ರಲ್ಲಿ ದುಡಿಬೋದು. ಅದ್ರಲ್ಲಿ 15 ಲಕ್ಷ ದುಡಿಬೋದು ಎಕರೆಗಾದ್ರೆ. ಇದು 20-25 ಲಕ್ಷ ದುಡಿಬೋದು. ಯಾಕೆ ಅಂದ್ರೆ ಪಿಂಕ್ ನಿಂದ ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿದೆ. ಸೀಟ್ಲೆಸ್ ರೆಡ್ ಬರುತ್ತೆ. ಇದಕ್ಕೆ ಒಂದು 20-30 ರೂಪಾಯಿ ಕೆಜಿ ಮೇಲೆ ಜಾಸ್ತಿ ರೇಟ್ಗೆ ಹೋಗುತ್ತೆ ಬಜಾರಲ್ಲಿ. ಇವಾಗ ಟ್ರೆಂಡ್ ನಡೀತಾ ಇರೋದೇ ಇದೆ ಸರ್. ಚೆನ್ನಾಗಿದೆ. ಇದನ್ನು ಮಾಡ್ಬೋದು, ಪಿಂಕ್ನು ಮಾಡ್ಬೋದು, ಇಲ್ಲ ಪಿಂಕ್ ವೈಟ್ ತೈವಾನ್ ವೈಟನ್ನು ಹಾಕೋಬಹುದು. ಇಲ್ಲಾಂದ್ರೆ ರೆಡ್ ಡೈಮಂಡ್ ಹಾಕೋಬಹುದು. ರೆಡ್ ಡೈಮಂಡ್ ಬೇಡ ಅಂದ್ರೆ ಬ್ಲಾಕ್ ಡೈಮಂಡ್ ನಮ್ಮ ಹತ್ರ ಗಿಡ ಸ್ಟಾಕ್ ಇದೆ. ತೈವಾನ್ ಪಿಂಕು ಕೋಕೋ ಫಿಟ್ ಅಲ್ಲಿ ಇರುತ್ತೆ. ಈ ತರ ಬರೀ 80 ರೂಪಾಯಿ ಸರ್ ಇದು ಗಿಡ. ನೋಡಿ ಸರ್, ನೀವು ನೋಡ್ಬೋದು ಕಾಯಿ ಈಗಲೇ ಪ್ಯಾಕೆಟ್ ಅಲ್ಲಿ ಇರೋ ಇದ್ರೆಲ್ಲ ಕಾಯಿ ಇದೆ. ತೈವಾನ್ ಪಿಂಕ್ ವೆರೈಟಿ. ಈ ಹೈಟ್ ಗಿಡ ನಮ್ಮಲ್ಲಿ ಈಗ ಸಿಗುತ್ತೆ. ಬರೀ 80 ರೂಪಾಯಿ ಹಂಗೆ ಕೊಡ್ತಾ ಇದೀವಿ ಸರ್. ತೈವಾನ್ ಪಿಂಕು 1 ಎಕರೆಗೆ 800 ಗಿಡ ಕುಂಡ್ರಿಸ್ಬೋದು. 8x5 ಇದು ಮೆಜರ್ಮೆಂಟು, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಅದು 8x5 ನಮ್ದು ತೋಟ ಇದೆ. 8x5 ಎಲ್ಲ ಹಾಕಿದ್ದೀವಿ. ಇದು ಹಾಕಿ ರೈತರು ಕಮರ್ಷಿಯಲ್ ಆಗಿ ದುಡ್ಡು ದುಡಿಬೋದು. ಒಂದು 15 ಲಕ್ಷವರೆಗೂ ವರ್ಷಕ್ಕೆ ಮಾಡ್ಬೋದು. ಅಂದ್ರೆ 3 ವರ್ಷದ ಗಿಡ ಆಗ್ಬೇಕು. 15 ಲಕ್ಷ ಎಕರೆಗೆ ತೆಗಿಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 6 ಲಕ್ಷ 5 ಲಕ್ಷ ಆ ತರ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಕಮು. ಅದೇ ತರ ಇದಕ್ಕೆ ಮ್ಯಾನೇಜ್ಮೆಂಟ್ನು ಸ್ವಲ್ಪ ಇದೆ. ಕವರ್ ಕಟ್ಟಬೇಕು, ಕಳೆ ತೆಗಿಬೇಕು, ಮಾರ್ಕೆಟ್ ಕಾಯಿ ಕಳಿಸ್ಬೇಕಂದ್ರೆ ನೀವು ಸ್ಪಾಂಜ್ ಪ್ಯಾಕ್ ಮಾಡಿ ಕಳಿಸ್ಬೇಕು. ಇದೆಲ್ಲ ಕೆಲಸ ಇರುತ್ತೆ ರೈತರಿಗೆ. ಮಾಡಿ ಇಂಟ್ರೆಸ್ಟ್ ಆಗಿ
ದುಡಿಯೋರಿಗೆ ಒಳ್ಳೆ ಬೆಳೆ ಸರ್ ಇದು. ಕಮರ್ಷಿಯಲ್ ಆಗಿ ಮಾಡೋರ್ಗೆ ಏನು ಲಾಸ್ ಆಗಲ್ಲ.